ಬೆಂಗಳೂರಿನ ಇಂದಿರಾನಗರದಲ್ಲಿ ಪಬ್ ಮತ್ತು ಬಾರ್ಗಳ ಹಾವಳಿ ಹೆಚ್ಚಾಗಿದೆ. ಅಧಿಕೃತ ನಕ್ಷೆ ಮಂಜೂರಾತಿ ಉಲ್ಲಂಘಿಸಿ ಪಬ್ಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಪಾರ್ಕಿಂಗ್ ಜಾಗದಲ್ಲಿ ಡ್ಯಾನ್ಸ್ ಫ್ಲೋರ್ ನಿರ್ಮಾಣಕ್ಕೆ ತಯಾರಿಗಳು ನಡೀತಾ ಇದೆ. ಸುತ್ತಮುತ್ತಲಿನ ಮನೆಗಳಿಗೂ ಕೂಡ ಒತ್ತರಿಸಿಕೊಂಡಿರುವಂತಹ ಪಬ್ ಕಟ್ಟಡಗಳು, ಪಬ್ ನಿರ್ಮಾಣಕ್ಕೆ ನಿಯಮ ಉಲ್ಲಂಘನೆಯನ್ನ ಮಾಡಿರುವಂತಹ ಆರೋಪಗಳು ಕೇಳಿಬರ್ತಾ ಇದೆ. ಪಬ್ ಮಾಲೀಕರ ವಿರುದ್ಧ ಅಲ್ಲಿನ ಸ್ಥಳೀಯ ನಿವಾಸಿಗಳು ರೊಚ್ಚಿಗೇಳ್ತಾ ಇದ್ದಾರೆ. ಸ್ಥಳಕ್ಕೆ ಜಿಬಿಯ ಅಧಿಕಾರಿಗಳು ಹಾಗೂ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಸ್ಥಳೀಯರು ಹೇಳ್ತಾ ಅದ್ರ ಬಗ್ಗೆ ನಾವು ಆಕ್ಷನ್ ತಗೋಬೇಕು. ಇನ್ನು ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಅಲ್ಲಿನ ಸ್ಥಳೀಯರೊಟ್ಟಿಗೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನ ಇಂದಿರಾನಗರ 80 ಫೀಟ್ ರಸ್ತೆಯಲ್ಲಿ ಅನಧಿಕೃತ ಪಬ್ ಮತ್ತೆ ರೆಸ್ಟೋರೆಂಟ್ಗಳ ಹಾವಳಿ ಸಾಕಾಗಿ ಹೋಗಿದೆ ಇಲ್ಲಿರ್ತಕ್ಕಂಥ ಸ್ಥಳೀಯರಿಗೆ. ಯಾಕಂದ್ರೆ ಏನು ನಕ್ಷೆ ಮಂಜೂರಾತಿ ಪಡೆದು ಒಂದ್ ರೀತಿ, ಕಟ್ಟೋದು ಇನ್ನೊಂದು ರೀತಿ. ನನಗೇನು ಅದೇ ಸ್ಥಳದಲ್ಲಿ ಇದ್ದೀನಿ. ನೀವು ನೋಡ್ತಾ ಇದ್ದು ಬೆಂಗಳೂರಿನ 80 ಫೀಟ್ ರಸ್ತೆ ಇಂದಿರಾನಗರ. ಇಲ್ಲೇನು ಕಟ್ತಾ ಇದ್ದಾರೆ, ಇದನ್ನು ಪಬ್ ಅಂಡ್ ಬಾರ್ ರೆಸ್ಟೋರೆಂಟ್ ಹೇಳಿ ಇದನ್ನ ಕಟ್ತಾ ಇದ್ದಾರೆ. ಇದಕ್ಕೆ ಏನು ನಕ್ಷೆ ಮಂಜೂರಾತಿಯನ್ನ ಪಡೆದಿದ್ದಾರೆ ಅಂದ್ರೆ ಪ್ಲಾನ್ ಅಪ್ರೂವಲ್, ಸಂಬಂಧಪಟ್ಟ ಅಧಿಕಾರಿಯಿಂದ ಪ್ಲಾನ್ ಅಪ್ರೂವಲ್ ಪಡೆದಿದ್ದಾರೆ. ಆ ರೀತಿಯಾಗಿ ಕಟ್ಟಡವನ್ನ ನಿರ್ಮಾಣ ಮಾಡಲಾಗ್ತಾ ಇಲ್ಲ. ಸೊ ಅದಕ್ಕೆ ವಿರುದ್ಧವಾಗಿ ಏನು ಸೆಟ್ ಬ್ಯಾಕ್ ಬಿಡಬೇಕಾಗಿತ್ತು, ಮಿನಿಮಮ್ ಇಂದಷ್ಟು ಜಾಗ ಅಂತ ಸೆಟ್ ಬ್ಯಾಕ್ ಬಿಡಬೇಕು, ಅದು ಸುರಕ್ಷತೆ ದೃಷ್ಟಿಯಿಂದ. ಸೊ ಅದನ್ನ ಇವರು ಮೇಂಟೈನ್ ಮಾಡ್ತಾ ಇಲ್ಲ. ನೀವೇನ್ ನೋಡ್ತಾ ಇದ್ರೆ ನೋಡಿ, ಎಲ್ಲವನ್ನು ಕೂಡ ಕ್ಲೋಸ್ ಮಾಡಿಕೊಂಡು ಅನಧಿಕೃತವಾಗಿ ಏನು ಇವರು ರೂಲ್ಸ್ ಅಲ್ಲಿ ಇದೆ ಅದನ್ನೆಲ್ಲ ಕೂಡ ವೈಲೇಟ್ ಮಾಡಿಕೊಂಡು ಈ ರೀತಿಯಾಗಿ ರಾಜಾರೋಷವಾಗಿ ಪ್ಲಾನ್ ಅಪ್ರೂವಲ್ ಉಲ್ಲಂಘನೆ ಮಾಡಿಕೊಂಡು ಕಟ್ಟಡವನ್ನ ಕಟ್ತಾ ಇದ್ದಾರೆ. ಇದು ಗ್ರೌಂಡ್ ಫ್ಲೋರ್. ನೀವು ನೋಡ್ತಾ ಇದ್ರೆ ಒಂದು ಗ್ರೌಂಡ್ ಫ್ಲೋರ್ ಇಂದ ರಸ್ತೆವರೆಗೆ 2 ಮೀಟರ್ಗೂ ಹೆಚ್ಚು ಸೆಟ್ ಬ್ಯಾಕ್ ಇರಬೇಕು. ಅದನ್ನ ಇವರು ಬಿಟ್ಟೇ ಇಲ್ಲ. ಮತ್ತೆ ಗ್ರೌಂಡ್ ಫ್ಲೋರ್ ಅಲ್ಲಿ ನೋಡ್ತಾ ಇದ್ರ, ಇದು ಪಾರ್ಕಿಂಗ್ ಅಂತ ತೋರಿಸಿದ್ದಾರೆ. ಪ್ಲಾನ್ ಅಪ್ರೂವಲ್ ಅಲ್ಲಿ ಇದು ಪಾರ್ಕಿಂಗ್ ಜಾಗ, 11 ಕಾರುಗಳನ್ನ ಪಾರ್ಕ್ ಮಾಡೋದಕ್ಕೆ ಜಾಗ ಬೇಕು ಅಂತ ಅಪ್ರೂವಲ್ ತಗೊಂಡಿದ್ದಾರೆ. ಅದು ನೋಡಿ, ಇಲ್ಲಿ ಕಾರುಗಳು ಹೋಗೋದಕ್ಕೆ ವ್ಯವಸ್ಥೆನ, ಇದು ಪಾರ್ಕಿಂಗ್ ಮಾಡೋದಕ್ಕೆ ವ್ಯವಸ್ಥೆನ. ನಿಜಕ್ಕೂ ಕೂಡ ನಾವು ಯೋಚನೆ ಮಾಡಬೇಕು. ಯಾಕಂದ್ರೆ ಈ ರೀತಿಯಾಗಿ ಅಧಿಕಾರಿಗಳ ಕಣ್ಣು ಮುಚ್ಚಿ ಈ ತರ ಏನಾದ್ರು ವ್ಯವಸ್ಥೆ ಮಾಡಿದ ಅಥವಾ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದೆ ಎಂದು ಕೂಡ ಗೊತ್ತಾಗಬೇಕಾಗಿದೆ. ಯಾಕಂದ್ರೆ ಇನ್ನೊಂದು ವಿಚಾರ ಇಲ್ಲಿ ಗಂಭೀರವಾಗಿ ಪರಿಗಣಿಸಬೇಕು. ಈ ಒಂದು ಜಾಗ ಏನಿದೆ, ಇಲ್ಲಿಂದ ಕೇವಲ 70 ಮೀಟರ್ ಅಂತರದಲ್ಲಿ ನ್ಯಾಷನಲ್ ಪಬ್ಲಿಕ್ ಶಾಲೆ ಇದೆ. ನನಗೆ ತೋರಿಸ್ತಾ ಹೋಗ್ತೀನಿ ನ್ಯಾಷನಲ್ ಪಬ್ಲಿಕ್ ಶಾಲೆ ಎಲ್ಲಿದೆ ಅಂತಕ್ಕಂಥದ್ದನ್ನ. ಈ ಒಂದು ರಸ್ತೆ ಏನಿದೆ, ಇದು 80 ಫೀಟ್ ರಸ್ತೆ. ಈ 80 ಫೀಟ್ ರಸ್ತೆಯಿಂದ ಮುಂದಕ್ಕೆ ನೀವು ಗಮನಿಸಬಹುದು ಶಾಲಾ ಬಸ್ಗಳು ಸಾಲುಗಟ್ಟಿ ನಿಂತಿದ್ದಾವೆ. ಇದೇ ಒಂದು ಜಾಗದಲ್ಲಿ ಸಮೀಪದಲ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳು ಇದೇ ಒಂದು ಜಾಗದಲ್ಲಿ ಓಟವನ್ನ ಮಾಡ್ತಾರೆ. ಬರೀ 70 ಮೀಟರ್ ಅಂತರದಲ್ಲಿ ಒಂದು ಪಬ್ ಬಾರ್ ರೆಸ್ಟೋರೆಂಟ್ಗೆ ಅನುಮತಿ ಹೇಗೆ ಸಿಕ್ತು, ಆ ವಿಚಾರವಾಗಿ ಈಗಾಗಲೇ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ನೋಟಿಸ್ ಅನ್ನು ಕೂಡ ಅಧಿಕಾರಿಗಳು ಕೊಟ್ಟಿದ್ದಾರೆ. ಸೊ ನೋಡಿ, ಈಗ ಅವರು ಇಲ್ಲಿರ್ತಕ್ಕಂಥ ಸಿಬ್ಬಂದಿ ನೋಡಿ, ಇವರೇ ಒಳಗಡೆ ಹೋಗೋದಕ್ಕೂ ಕೂಡ ಅಲೋ ಮಾಡ್ತಾ ಇಲ್ಲ. ಯಾಕಂದ್ರೆ ಇವರು ಇದೊಂದು ಪ್ರೈವೇಟ್ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇವರು ಒಂದು ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಏನನ್ನು ಕಟ್ಟಬೇಕು ಅಂತ ಒಂದು ಪರ್ಮಿಷನ್ ತಗೊಂಡ್ಬಂದಿದ್ರು. ಅದಕ್ಕೆ ವಿರುದ್ಧವಾಗಿ ಆ ನಿಯಮಾವಳಿಗಳನ್ನೆಲ್ಲ ಗಾಳಿಗೆ ತೂರಿ ಈಗಾಗಲೇ ಕಟ್ಟಡವನ್ನ ಬಹುತೇಕ ಪೂರ್ಣಗೊಳಿಸಿದ್ದಾರೆ. ಮುಂದಕ್ಕೆ ಏನ್ ಮಾಡೋದು ಅಂತಕ್ಕಂತ ಹೇಳಿ ಚಿಂತೆ ಕೂಡ ಈಡಾಗಿದ್ದಾರೆ. ಇನ್ನಾದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು. ಕೂಡಲೇ ಈ ಒಂದು ಪಬ್ ಅಂಡ್ ನಿರ್ಮಾಣ ಆಗ್ತಾ ಇದೆ, ಅದನ್ನ ನಿಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಕೂಡಲೇ ಮಾಲೀಕರಿಗೆ ಎಚ್ಚರಿಕೆ ಕೊಡತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ.